ಸ್ನೇಹಿತರೆ ನಮಸ್ಕಾರ. ನಾನು ಜಯಪ್ರಕಾಶ್ ನಾಗತಿಹಳ್ಳಿ. ನನ್ನ ಜೊತೆ ಇದ್ದಾರೆ ಶೈಲಜಾ. ಶೈಲಜಾ ಒಬ್ಬ ಟೀಚರ್. ನನಗನ್ಸುತ್ತೆ ಒಂದು 600-650 ಮಕ್ಕಳಿಗೆ ಪ್ರತಿ ವರ್ಷ ಪಾಠ ಹೇಳ್ಕೊಡ್ತಾರೆ. ಶೈಲಜಾ ನಮಸ್ಕಾರ. ನಮಸ್ಕಾರ ಸರ್, ಎಲ್ರಿಗೂ ನಮಸ್ಕಾರ. ಈಗ ನಾನು ಈ ಸ್ಲೈಡ್ ಹಾಕಿದ್ದೇನೆ. ನಮ್ಮ ಕೋರ್ಸ್ಗೆ ಬಂದವರು ಒಂಥರ ಕಮ್ಯುನಿಟಿ ಕಮಿಟೆಡ್ ಪೀಪಲ್ಗೆ ಹೇಳಿ ಮಾಡಿಸಿದ ವೇದಿಕೆ ಅಂತ ನೀವೇನು ಹೇಳ್ತೀರಿ? ಹೌದು ಸರ್, ಯಾರು ದೃಢ ನಿಶ್ಚಯದಿಂದ ತಾವು ಬದಲಾಗಬೇಕು ಅಂತ ಮುನ್ನಡಿ ಇಡ್ತಾರೋ ಅವ್ರಿಗೆ ಇದೊಂದು ಉತ್ತಮ ಅವಕಾಶ ಆಗಿ ರೂಪುಗೊಳ್ಳುತ್ತೆ ಸರ್. ಖಂಡಿತವಾಗಿ ಅವ್ರನ್ನ ಬದಲಾಯಿಸುತ್ತೆ ಸರ್. ಓಕೆ, ನೆಕ್ಸ್ಟ್ ಪ್ರಶ್ನೆ ಕೇಳೋಣ. ಶೈಲಜಾ ಅವರೇ, ಸೂಟಬಲ್ ರೆಕಗ್ನಿಷನ್ ನಮ್ಮ ವೇದಿಕೆನಲ್ಲಿದೆ ಅಂತ ನಾನು ಹೇಳ್ತಾ ಇದ್ದೀನಿ. ನಿಮ್ಗೇನು ಅನ್ಸುತ್ತೆ? ಖಂಡಿತ ಸರ್. ಇಲ್ಲಿ ಯಾರೇ ಏನು ಗೊತ್ತಿಲ್ಲ ಅಂತ ಬಂದವ್ರಿಗೂ ಕೂಡ ಮಾತನ್ನ ಕಲಿಸಿ, ಮಾತಿನ ಕೌಶಲ್ಯವನ್ನ ತಾವು ಕಲಿಸಿಕೊಟ್ಟು, ಹಾಗೇನೆ ಬೆಸ್ಟ್ ಸ್ಪೀಕರ್ ಅವಾರ್ಡ್ ಅನ್ನು ಕೊಡುವುದರ ಮೂಲಕ ಅವರಲ್ಲಿ ಇರ್ತಕ್ಕಂಥ ಪ್ರತಿಭೆಗೆ ತಾವು ಒಂದು ಸದಾವಕಾಶವನ್ನ ಕೊಡ್ತೀರಿ ಸರ್. ಇಲ್ಲಿ ಯಾರೇ ಬಂದ್ರು ಒಂದು ಗುರುತಿಸುವಿಕೆ ಈ ಅವ್ರಿಗೆ ದೊರೆಯುತ್ತೆ ಈ ಸರ್. ಈ ಶೈಲಜಾ ಮೇಡಮ್ ಯಾಕೆ ಹೇಳ್ತಾ ಇದ್ದಾರೆ ಅಂದ್ರೆ, ನಾವು ಈ 2025 ಇಂದ ವರ್ಷಕ್ಕೊಬ್ಬರಿಗೆ ಸೂಪರ್ ಸ್ಪೀಕರ್ ಅವಾರ್ಡ್ ಅಂತ ಕೊಡ್ತೇವೆ. ಲಾಸ್ಟ್ ಇಯರ್ ಅಂದರೆ ದಿಸ್ ಇಯರ್ 2025ನಲ್ಲಿ ನಾವು ನೇತ್ರಾವತಿ ವಿಜಯಪುರದ ಒಬ್ಬ ಮಹಿಳೆಗೆ ನಾವು ನೀಡಿದ್ವಿ. ಓಕೆ, ನಮ್ಮ ವಿಡಿಯೋ ಮಾಡೆಲ್ಗಳು ಕೊಡ್ತಾ ಇದ್ದೀನಲ್ವಾ? ಇದರ ರಿಚ್ ಕಂಟೆಂಟ್ ಬಗ್ಗೆ ತಮ್ಮ ಅನಿಸಿಕೆ ತಿಳಿಸಿ ಶೈಲಜಾ. ಸರ್, ನಿಜವಾಗ್ಲೂ ಅವು ಜ್ಞಾನದ ನಿಧಿಗಳಂತಾನೆ ಹೇಳ್ಬೋದು ಸರ್. ನಮ್ಮ ಬದುಕಿನ ಹತ್ತು ಹಲವು ಆಯಾಮಗಳ ಬಗ್ಗೆ ಸುದೀರ್ಘವಾದ ಮಾಹಿತಿ ಅದರಲ್ಲಿ ದೊರೆಯುತ್ತೆ ಸರ್. ಯಾರು ಆ ಎಲ್ಲ ವಿಡಿಯೋಗಳನ್ನ ರೆಗ್ಯುಲರ್ ಆಗಿ ವಾಚ್ ಮಾಡ್ತಾ ಹೋಗ್ತಾರೆ, ಅವ್ರಿಗೆ ಅವ್ರ ವ್ಯಕ್ತಿತ್ವದಲ್ಲಿ ಪರಿವರ್ತನೆ ಅಂತಕ್ಕಂಥದ್ದು ದಿನದಿಂದ ದಿನಕ್ಕೆ ಆಗ್ತಾ ಹೋಗುತ್ತೆ ಸರ್. ಅವರಲ್ಲಿರ್ತಕ್ಕಂತಹ ಎಲ್ಲಾ ದೌರ್ಬಲ್ಯಗಳನ್ನ ಅವರು ತಿಳಿದುಕೊಂಡು ಅದನ್ನ ಶಕ್ತಿಯಾಗಿ ಪರಿವರ್ತಿಸಿಕೊಳ್ಳೋದಕ್ಕೆ ಈ ವಿಡಿಯೋಗಳು ತುಂಬಾ ಸಹಾಯಕ ಆಗ್ತವೆ ನಾನು ಸರ್. ಥಿಯರಿಗಿಂತ ಐ ಬಿಲೀವ್ ಇನ್ ದ ಪ್ರಾಕ್ಟೀಸ್. ಆ ಅಪ್ರೋಚ್ ಹೆಂಗ್ ಅನಿಸ್ತದ ನಿಮಗೆ? ಖಂಡಿತ ಸರ್. ಭಾಷೆ ಮತ್ತೆ ಕಲಿಬೇಕಂದ್ರೆ ಅಲ್ಲಿ ಅಭ್ಯಾಸ ಮುಖ್ಯ ಅಂತಾರೆ ಸರ್. ಅದಕ್ಕೆ ತಾವು ಈ ಒಂದು ತಮ್ಮ ವೇದಿಕೆಯಲ್ಲಿ ಹಲವಾರು ಅವಕಾಶಗಳಿವೆ. ಅಂದ್ರೆ ನಾವು ಕ್ಲಾಸ್ಗೆ ಜಾಯ್ನ್ ಆದಾಗ ಪ್ರತಿ ವಾರ ಆ ಒಂದು ವಿಷಯಗಳ ಬಗ್ಗೆ ಚರ್ಚೆ ಮಾಡ್ತಾ ಇರೋದ್ರಿಂದ ನಮ್ಗೆ ಆ ಮಾತುಗಾರಿಕೆ ಕೌಶಲ್ಯ ಸಿದ್ಧಿಸೋದಕ್ಕೆ ತುಂಬಾ ಅನುಕೂಲ ಆಗುತ್ತೆ ಸರ್. ಹಾಗೆ ಅಂತಾರಲ್ಲ ಸರ್, ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಅಂತ. ಆ ಪರ್ಫೆಕ್ಷನ್ ನಮ್ಮಲ್ಲಿ ತರೋದಕ್ಕೋಸ್ಕರ ತಾವು ಪ್ರತಿ ವಾರ ನಮ್ಮ ಮೇಲೆ ವರ್ಕ್ ಮಾಡ್ತಿರ್ತೀರಿ ಸರ್. ಅದು ಈಗ ನಮ್ ಕಲಿಕೆಯ ವಿಡಿಯೋ ಸಾಧನೆ. ರೆಕಾರ್ಡಿಂಗ್ಗಳನ್ನ ಮಾಡಿ ನಾನು ಬಹುತೇಕ ಯೂಟ್ಯೂಬ್ ಚಾನೆಲ್ನಲ್ಲಿ ನಮ್ಮ ಪಾರ್ಟಿಸಿಪೆಂಟ್ಸ್ ಮಾತಾಡಿದ್ದನ್ನ ಪೋಸ್ಟ್ ಮಾಡಿದಾಗ ಅವರು ಚೆಕ್ ಮಾಡ್ಕೊಳ್ಳಕ್ಕೆ ಹಿಂದೆ ಹೇಗಿದ್ರು, ಈಗ ಹೇಗಿದ್ದಾರೆ ಅಂತ, ಬಿಫೋರ್ ಅಂಡ್ ಆಫ್ಟರ್ ಹೇಗೆ ಕೆಲಸ ಮಾಡ್ತಾ ಇದೆ. ಸರ್, ಇದು ತುಂಬಾ ಪರಿಣಾಮಕಾರಿಯಾಗಿ ಕಲಿಕಾರ್ಥಿ ಮೇಲೆ ಕೆಲಸ ಮಾಡುತ್ತೆ ಸರ್. ಮೊದ್ಲು ಬಂದಾಗ ಅವ್ರು ಮಾತಾಡೋದಕ್ಕೆ ಹಿಂಜರಿತಾ ಇರ್ತಾರೆ. ಈಗೆಲ್ಲ ಆರಂಭದಲ್ಲಿ ಬಂದಿರ್ತಕ್ಕಂಥ ನನ್ನೆಲ್ಲ ಸ್ನೇಹಿತರು ಪ್ರಶ್ನೆಗಳನ್ನ ಕೇಳಿದಾಗ ನಾನು ಗಮನಿಸಿದೆ, ವೇದಿಕೆ ಭಯ ಆಗತ್ತೆ, ಪದಗಳು ಬರಲ್ಲ, ಹಾಗೆ ಹೀಗೆ ಕೇಳ್ತಾ ಇದ್ರು. ಅದಕ್ಕೆ ತಾವು ಎಷ್ಟು ಸುಲಲಿತವಾಗಿ ಉತ್ತರವನ್ನ ಕೊಡ್ತಾ ಇದ್ರಿ. ಅದು ತಮ್ಮ ಆ ಕ್ಷೇತ್ರದಲ್ಲಿ ಇರ್ತಕ್ಕಂತಹ ಒಂದು ಪ್ರೌಢತೆಯನ್ನ ನಮ್ಗೆ ತೋರಿಸ್ಕೊಡುತ್ತೆ ಸರ್. ಹಾಗಾಗಿ ನಾವು ಕಲಿತಾ ಕಲಿತಾ ಬೆಳಿತೀವಿ ಅನ್ನೋದು ನಂದೊಂದು ಅಭಿಪ್ರಾಯ ಸರ್. ಈಗ ನಾನು ಯೂಟ್ಯೂಬ್ ಲೈವ್ ಎಕ್ಸ್ಪೋಜರ್, ಒಂಥರ ಲೈವ್ ಅಂದಾಗ ನಿಮ್ಮ ಕ್ಯಾಮ್ರಾನೇ ನಿಮ್ಮ ಮುಂದೆ ಇರುತ್ತದೆ ಅಥವಾ ಜನ ಎಲ್ಲ ನೋಡ್ತಾರೆ ಎನ್ನುವಂತಹ ವಾತಾವರಣವನ್ನ ಸೃಷ್ಟಿಸಿ ನಿಮಗೆಲ್ಲ ಕಟ್ಟಿಕೊಡೋದು ಹೇಗೆ ಅನ್ನಿಸ್ತಾ ಇದೆ? ಜೊತೆಗೆ ನೀವು ಗೋಲ್ಡ್ ಕಮ್ಯುನಿಟಿಲಿ ಇರೋದ್ರಿಂದ ನನ್ನನ್ನು ಇಂಟರ್ವ್ಯೂ ಮಾಡಿದ್ರಿ ಯೂಟ್ಯೂಬ್ನಲ್ಲಿ. ಆ ಅನುಭವ ಹೇಗಿತ್ತು? ಸರ್, ಇಲ್ಲಿ ನಿಜವಾಗ್ಲೂ ನಮ್ಗೆ ಪ್ರತಿ ಕ್ಷಣ ವೇದಿಕೆನೆ ಸಿಕ್ಕಂಗೆ ಸರ್. ಅಂದ್ರೆ ನಾವು ಇಲ್ಲಿ ಲೈವ್ ಆಗಿ ಮಾತಾಡಿಸ್ತಾ ಇರ್ತೀರಿ. ಅಲ್ಲಿ ನಾವು ತಮ್ಮೊಂದಿಗೆ ಮಾತಾಡ್ತಾ ಮಾತಾಡ್ತಾ ನಮ್ಗೆ ಆ ಭಯನೇ ಕಾನ್ಸೆಪ್ಟೇ ಹೋಗ್ಬಿಡುತ್ತೆ ಸರ್. ಇಲ್ಲಿ ಗುಡ್. ನಾವು ಓಪನ್ ಅಪ್ ಆಗಿ ಮಾತಿನ ಕೌಶಲ್ಯ ಕಲಿಯೋದಕ್ಕೆ ತುಂಬಾ ಸಹಕಾರಿಯಾಗುತ್ತೆ ಸರ್ ಇವು ಲೈವ್ ಕ್ಲಾಸ್. ಸ್ಟ್ರೆಂತ್ಸ್, ವೀಕ್ನೆಸಸ್, ಆಪರ್ಚುನಿಟೀಸ್, ಥ್ರೆಟ್ಸ್ ಅಂತ ಮ್ಯಾನೇಜ್ಮೆಂಟ್ ಫಾರ್ಮುಲಾ ಇದೆ. ಈ ಫಾರ್ಮುಲಾನ ನನ್ನ ಕೋರ್ಸಲ್ಲಿ ಹೇಗೆ ಅಳವಡಿಸ್ತಾ ಇದ್ದೀನಿ ಅಂತ ಅನ್ಸುತ್ತೆ? ನಿಜ ಸರ್. ಅಂದ್ರೆ ಇಲ್ಲಿ ಬಂದಿರ್ತಕ್ಕಂತ ಕಲಿಕಾರ್ಥಿಗಳಲ್ಲಿ ಏನೇನು ಶಕ್ತಿ ಇದೆ ಅಂತ ತಾವು ಗುರ್ತಿಸ್ತೀರಿ ಸರ್. ಹ್ಮ್. ನಾನು ಆರಂಭದಲ್ಲಿ ಜಾಯ್ನ್ ಆದಾಗ ನೀವು ಚೆನ್ನಾಗಿ ಕಲಿಯಮ್ಮ, ಚೆನ್ನಾಗಿ ಇಂಪ್ರೂವ್ ಆಗ್ತೀರಿ ಅಂತ ತಾವು ಪ್ರಥಮ ತರಗತಿಯಲ್ಲೇ ನನಗೆ ಮಾರ್ಗದರ್ಶನ ಮಾಡಿದ್ರಿ ಸರ್. ಹೀಗೆ ನಾನು ಕೆಲವು ವೀಕ್ನೆಸ್ಗಳ ಅಂದ್ರೆ ನಾನು ಏನ್ ತಿದ್ಕೋಬೇಕಂತ ಕೂಡ ಮಾರ್ಗದರ್ಶನ ಮಾಡಿದ್ರಿ ಸರ್. ಹ್ಮ್. ಇದರಿಂದ ನನಗೆ ಇವತ್ತು ಇಷ್ಟೊಂದು ಮಾತಾಡೋದಕ್ಕೆ ಅವಕಾಶ ಅಂತಕ್ಕಂಥದ್ದು ದೊರೀತಾ ಇದೆ ಸರ್. ಈಗ ನನ್ ನಾನು ವ್ಯಕ್ತಿ ಮಾಸ್ಟರ್ ಕ್ಲಾಸ್ ಆಗಾಗ ಮಾಡ್ತಾ ಇರ್ತೇನೆ. ಐ ಚಾರ್ಜ್ ಓನ್ಲಿ ₹98. 2 ಅವರ್ಸ್ ಮಾಸ್ಟರ್ ಕ್ಲಾಸ್ ಅಟೆಂಡ್ ಮಾಡೋದ್ರಿಂದ
ಹೊಸ್ದಾಗಿ ಬರೋರ್ಗೆ ಯಾವ ತರ ಲಾಭ ಆಗ್ತಾ ಇದೆ? ಸರ್ ಇದು ಅವ್ರನ್ನ ಈ ಒಂದು ಕಲಿಕೆಗೆ ಅವ್ರನ್ನ ಅಣಿಗೊಳಿಸುವಂತಹ ಒಂದು ಅದ್ಭುತವಾದಂತಹ ಒಂದು ಪ್ರಯತ್ನ ಸರ್. ಅಂದ್ರೆ ಕ- ಆಮ್, ಈ ಕ್ಲಾಸ್ ಅವ್ರು ಜಾಯ್ನ್ ಆಗೋದ್ರಿಂದ ಅವ್ರು ಏನೆಲ್ಲ ಪಡಿತಾರೆ, ಅವರಲ್ಲಿ ಇರ್ತಕ್ಕಂತಹ ಈ ಭಾಷಣ ಕೌಶಲ್ಯ ಕಲಿಬೇಕನ್ನೋ ಆಸಕ್ತಿಗೆ, ಮಾತುಗಾರಿಕೆಯನ್ನು ಸಿದ್ಧಿಸ್ಕೊಳ್ಬೇಕನ್ನೋ ಆಸಕ್ತಿಗೆ ಇದೊಂದು ಉತ್ತಮ ವೇದಿಕೆ ಅನ್ನೋದು ಅವ್ರಿಗೆ ಅರ್ಥ ಆಗುತ್ತೆ ಸರ್, ಜಾಯ್ನ್ ಓಕೆ. ಆದವರಿಗೆ. ಎಸ್, ಸಿಲ್ವರ್ ಮತ್ತು ಗೋಲ್ಡ್ ಕಮ್ಯುನಿಟಿ ಅಂತ ಎರಡು ರೀತಿಯ ಅವಕಾಶ ಕೊಟ್ಟಿರೋದು ಹೇಗೆ ವರದಾನ ಅವ್ರಿಗೆ? ಸರ್ ನಿಜವಾಗ್ಲೂ ಅವರು ಸ್ಕೇಲಿಂಗ್ ಅಪ್ ಆಗೋದಕ್ಕೆ ಇವೆರಡು ಸಹಾಯಕ ಆಗುತ್ತೆ ಸರ್. ಆರಂಭದಲ್ಲಿ ಒಂದು ಸಿಲ್ವರ್ ಕಮ್ಯುನಿಟಿಗೆ ಜಾಯ್ನ್ ಆಗಿ ವಿಡಿಯೋಗಳನ್ನ ನೋಡಿ ಅವರು ಮಾನಸಿಕವಾಗಿ ಸಿದ್ಧತೆಯನ್ನ ಜ್ಞಾನವನ್ನ ಪಡೆದುಕೊಂಡು ನಂತರ ಅವರು ಪ್ರಾಯೋಗಿಕ ಈ ಒಂದು ಇಂಟರ್ವ್ಯೂಗಳಾಗಿರ್ಬೋದು ಅಥವಾ ಇಂಥ ಸಂದರ್ಶನದಲ್ಲಿ ಪಾಲ್ಗೊಳ್ಳೋದ್ರಿಂದ ಇನ್ನೂ ಹೆಚ್ಚಿನ ಧೈರ್ಯ ಆತ್ಮವಿಶ್ವಾಸ ಅವ್ರದ್ದಾಗುತ್ತೆ ಸರ್ ಇಲ್ಲಿ. 3 ಡೇಸ್ ರೆಸಿಡೆನ್ಷಿಯಲ್ ಕ್ಯಾಂಪ್ ನೀವು ಅಟೆಂಡ್ ಮಾಡಿದ್ರಿ. ನಾನು ಇದುವರೆಗೆ 7 ಕ್ಯಾಂಪ್ ಮಾಡಿದ್ದೀನಿ. ಆ ಥರ 8ನೇದು ನೆಕ್ಸ್ಟ್ ಮಾಡೋನಿದ್ದೀನಿ. ಈ ಥರದ ರೆಸಿಡೆನ್ಷಿಯಲ್ ಕ್ಯಾಂಪ್ 3 ದಿನ ಇದ್ರ ಬಗ್ಗೆನೇ ಗಮನ ಕೊಟ್ಟು ಕಲಿಯೋದ್ರಿಂದ ನಿಮ್ಗೆ ಹೇಗೆ ಲಾಭ ಆಯಿತು? ಸರ್ ತುಂಬಾ ಲಾಭ ಆಗಿದೆ ಸರ್. ಮೊದಲೇದಾಗಿ ನನಗೆ ವೇದಿಕೆ ಭಯ ಅಂತಕ್ಕಂಥದ್ದು ಅಲ್ಲಿ ಸಂಪೂರ್ಣ ತೊಲಗೋದಕ್ಕೆ ಸಹಾಯಕ ಆಯ್ತು ಸರ್. ಹಾಗೆ ನನ್ನ ತಮ್ಮ ಒಂದು ಅಲ್ಲಿ ತರಗತಿಗಳು ನನ್ನ ವ್ಯಕ್ತಿತ್ವ ವಿಕಾಸನಕ್ಕೆ ಸಹಾಯ ಮಾಡಿದ್ವು ಸರ್. ಹಾಗೆ ಅಲ್ಲಿ ನಮ್ಮಲ್ಲಿ ಮಾತಾಡ್ತಾ ಇರ್ಬೇಕಾದ್ರೆ ನಮ್ಮಲ್ಲಿರೋ ಲೋಪದೋಷಗಳನ್ನ ಹ್ಮ್. ಗುರುತಿಸಿ ತಾವು ತಿದ್ದುತ್ತೀರಿ ಸರ್. ಇದರಿಂದ ನನ್ನ ಒಂದು ಬೆಳವಣಿಗೆ ಅಂತಕ್ಕಂಥದ್ದು ಅಲ್ಲಿ ಆಯ್ತು ಸರ್. ಹಾಗೆ ನಾವು ಆರಂಭದಲ್ಲಿ 3 ತಿಂಗಳಿಗೆ ಅಂತ ಜನ ಬರ್ತಾರೆ, ಆದರೆ ನಾವು 1 ಇಯರ್ವರೆಗೂ ರೆಗ್ಯುಲರ್ ಆಗಿ ಬರೋದಕ್ಕೆ ಅವಕಾಶ ಮಾಡಿಕೊಡ್ತೀವಿ. 1 ಇಯರ್ ಆದ್ಮೇಲೂ ಬರೋದಕ್ಕೆ ಅವಕಾಶ ಮಾಡಿಕೊಡ್ತೀವಿ. ಅದಕ್ಕೆ ಲೈಫ್ ಟೈಮ್ ಕಮ್ಯುನಿಟಿ ಸಪೋರ್ಟ್ ಅಂತ. ಅಂದರೆ ನಮ್ಮ ಒಂದು ಟೀಮ್ನಲ್ಲಿ ಅವರು ರೆಗ್ಯುಲರ್ ಆಗಿ ಇರಬಹುದು ಅಂತ. ಸೊ ಈ ರೀತಿಯ ಒಂದು ಸಮಯದ ನಿರಂತರ ಸಪೋರ್ಟ್ ಹೇಗೆ ಅನಿಸ್ತಾ ಇದೆ? ಸಪೋರ್ಟ್ ಸಿಸ್ಟಮ್ ಹೇಗೆ ಅನಿಸ್ತಾ ಇದೆ? ಸರ್ ಇದು ತುಂಬಾ ಅದ್ವಿತೀಯ ಸರ್, ಬೇರೆ ಎಲ್ಲೂ ಸಿಗಲ್ಲ ಸರ್ ಈ ತರ. ಅಂದ್ರೆ ಒಂದು ವ್ಯಕ್ತಿಯನ್ನ ಪರಿಪೂರ್ಣ ಆಗುವವರೆಗೂ ಕೂಡ ತಾವು ನಮ್ಗೆ ಸಪೋರ್ಟ್ ಮಾಡ್ತಾ ಇರ್ತೀವಿ ಸರ್. ಇದರ ಬಳಕೆಯನ್ನ ನಾವ್ ಎಷ್ಟು ಮಾಡ್ಕೊಂತೀವೋ ಅಷ್ಟು ನಮ್ ಪ್ರೋಗ್ರೆಸ್ ಫಾಸ್ಟ್ ಆಗುತ್ತೆ, ಅಷ್ಟೇ ನಮ್ಮ ವ್ಯಕ್ತಿತ್ವದಲ್ಲಿ ಒಂದು ಹೊಸ ಬದಲಾವಣೆ ಆಗುತ್ತೆ ಸರ್. ಅವ್ರಿಗೆ ಅವ್ರು ಹೊಸದಾಗಿ ಕಾಣುವಂತಹ ಖಂಡಿತ ಬದಲಾವಣೆ ಒಂದು 6 ತಿಂಗಳಲ್ಲಿ ಅವರು ಗೋಚರಿಸ್ತಾರೆ, ಅವ್ರಿಗೆ ಗೋಚರ ಆಗುತ್ತೆ ಸರ್. ಓಕೆ, ನಮ್ಮ 2 ಯೂಟ್ಯೂಬ್ ಚಾನಲ್ಗಳನ್ನು ರೆಗ್ಯುಲರ್ ಆಗಿ ನೀವು ಕೂಡ ವಿಡಿಯೋಗಳು ನೋಡ್ತಾ ಇದ್ರಿ. ಇದರಿಂದ ಎಷ್ಟು ಲಾಭ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿರಂತರವಾಗಿ ಬೆಲ್ ಬಟನ್ ಐಕಾನ್ ಆಲ್ ಅಂತ ಮಾಡಿಕೊಂಡು ಇದ್ದರೆ ಅವರಿಗೆ ಎಲ್ಲ ವಿಡಿಯೋಗಳು ಒಂದು ನೋಟಿಫಿಕೇಶನ್ ಬರ್ತದೆ. ಹೌ ಬೆನಿಫಿಟೆಡ್, ಅವರ ಎಷ್ಟು ಬೆನಿಫಿಟ್ ತಗೋತಾರೆ ಇದರಿಂದ? ಮೊದಲೇದಾಗಿ ನನ್ನ ಒಂದು ಅಭಿಪ್ರಾಯ ಹೇಳ್ಬೇಕಂದ್ರೆ ಸರ್, ನಾನು ನನ್ನ ಬಿಡುವಿನ ಸಮಯದಲ್ಲಿ ನಾನು ಮೊದಲ ಪ್ರಾಧಾನ್ಯತೆಯನ್ನ ತಮ್ಮ ಯೂಟ್ಯೂಬ್ ಚಾನೆಲ್ಗಳನ್ನ ನೋಡೋದಕ್ಕೆ ಹಾಕೊಂಡಿದ್ದೀನಿ ಸರ್. ಹ್ಮ್. ನಾನು ನನ್ಗೆ ಸಿಗ್ತಕ್ಕಂತ ರಜಾ ದಿನಗಳಲ್ಲಿ ಸ್ವಲ್ಪ ಸಮಯವನ್ನ ತಮ್ಮ ವಿಡಿಯೋಗಳನ್ನ ನೋಡೋದಕ್ಕೆ ನಾನು ಇಟ್ಕೊಂಡಿದ್ದೀನಿ ಸರ್. ಇದರಿಂದ ನನಗೆ ವಿಷಯದ ಜ್ಞಾನ ಹೆಚ್ಚಾಗ್ತಾ ಇದೆ ಸರ್. ಒಂದು ವಿಷಯವನ್ನ ಹೇಗೆ ಚರ್ಚೆ ಮಾಡ್ತಾರೆ ಅನ್ನೋದು ನನಗೆ ಅದು ವಿವಿಧ ಆಯಾಮಗಳು ಅರ್ಥ ಆಗ್ತಾ ಇದೆ ಸರ್. ಈ ಒಂದು ತಮ್ಮ ವಿಡಿಯೋಗಳಂದ್ರೆ ಅವು ಬರೀ ಆ ಈ ಬೇರೆ ಚಾನೆಲ್ ಅಲ್ಲಿ ಇದ್ದಂಗೆ ಇರಲ್ಲ. ಇವು ಕಲಿಕಾ ಪ್ರಧಾನವಾಗಿರುತ್ತವೆ, ವ್ಯಕ್ತಿತ್ವ ವಿಕಾಸನವನ್ನ ಮಾಡ್ತವೆ. ನಮ್ಮ ಬದುಕಿನ ಎಲ್ಲ ಆಯಾಮಗಳ ಬಗ್ಗೆ ಇಲ್ಲಿ ಮಾಹಿತಿ ಸಿಗುತ್ತೆ. ಒಂದು ಶಿಕ್ಷಣದ ಬಗ್ಗೆ ಆಗಿರ್ಬೋದು, ಹಾಗೇನೆ ವ್ಯಕ್ತಿತ್ವ ವಿಕಸನದ ಬಗ್ಗೆ, ಭಾಷಣದ ಬಗ್ಗೆ, ಮತ್ತೆ ನಮ್ಮ ಒಂದು ಎಲ್ಲಾ ರೀತಿಯ ಒಂದು ಆರೋಗ್ಯದ ಬಗ್ಗೆ ಕೂಡ ಇಲ್ಲಿ ವಿಡಿಯೋಗಳಿದಾವೆ ಸರ್. ಬಹುತೇಕ ತಜ್ಞರಿಗೆ ತಾವು ಸಂದರ್ಶನವನ್ನ ಮಾಡಿದಿರಿ. ಅದನ್ನ ನೋಡೋದ್ರಿಂದ ನಮ್ಮ ಬದುಕಿನ ಪರಿಧಿ ಅಂತಾರಲ್ಲ ಸರ್, ಸೀಮಿತ ಒಂದು ಚೌಕಟ್ಟಿನಲ್ಲಿ ಬದುಕ್ತಾ ಇರ್ತಕ್ಕಂಥ ವ್ಯಕ್ತಿಗೆ ಒಂದು ವಿಶಾಲ ಜಗತ್ತಿನ ಪರಿಚಯವನ್ನ ತಮ್ಮ ಯೂಟ್ಯೂಬ್ ಚಾನಲ್ ಮಾಡ್ಕೊಡುತ್ತೆ ಸರ್. ಅವರು ವ್ಯಕ್ತಿಗಳು ಅಭಿವೃದ್ಧಿಯತ್ತ ಸಾಗೋದಕ್ಕೆ, ಪರಿಪೂರ್ಣ ವ್ಯಕ್ತಿತ್ವ ರೂಪಿಸ್ಕೊಳ್ಳೋದಕ್ಕೆ ಇವು ತುಂಬಾ ಸಹಕಾರಿಯಾಗ್ತವೆ ಸರ್. ತುಂಬ ಚೆನ್ನಾಗಿ ಹೇಳಿದ್ರಿ. ನನ್ನ ಅನುಭವ ಸುಮಾರು 2,000 ಸಾಧಕರನ್ನ ದೂರದರ್ಶನಕ್ಕೆ ಸಂದರ್ಶನ ಮಾಡಿರೋದು ನನಗೆ ತುಂಬ ದೊಡ್ಡ ದೊಡ್ಡ ಅನುಭವ ಆಗಿದೆ ನನ್ನ ಬದುಕಿನಲ್ಲಿ ಅಂತ ಹೇಳ್ತಾ, ನನ್ನ ಪುಸ್ತಕಗಳು ಆ, ಹೇಗೆ ಇನ್ನೊಬ್ಬರಿಗೆ ಪ್ರಭಾವ ಬೀರ್ತಾ ಇದೆ? ಸರ್ ನಿಜವಾಗ್ಲೂ ತಮ್ಮ ಪುಸ್ತಕಗಳಂದ್ರೆ ಒಂದು ವ್ಯಕ್ತಿಯನ್ನ ರೂಪಿಸುವಂತಹ ಒಂದು ಕೈಗನ್ನಡಿಗಳಿದ್ದಂಗ ಅದಾವ ಸರ್ ಅವು. ಅಂದ್ರೆ ನಮ್ ಬದುಕಿನಲ್ಲಿ ನಮ್ಗೆ ಎತ್ತ ಹೋಗ್ತಾ ಇರ್ತೀವಿ, ಏನ್ ಮಾಡ್ತಾ ಇರ್ತೀವಿ ಅನ್ನೋದ್ರ ಬಗ್ಗೆ ಬದುಕಿನಲ್ಲಿ ಕಲ್ಪನೆ ಅಂತಕ್ಕಂಥದ್ದೇ ಇರಲ್ಲ ಸರ್. ಸುಮ್ನೆ ರೊಟೀನ್ ಲೈಫ್ ಅನ್ನ ನಾವು ಜೀವನ ಮಾಡ್ತಾ ಇರ್ತೀವಿ. ಆದ್ರೆ ತಮ್ಮ ಪುಸ್ತಕಗಳು ನನಗೆ ಪರಿಚಯ ಆದ್ಮೇಲೆನೆ ನನ್ನಲ್ಲಿ ಒಂದು ಅನನ್ಯತೆ ಇದೆ, ಅದನ್ನ ನಾನು ಬೆಳೆಸ್ಬೇಕಾದದ್ದು ನನ್ನ ಜವಾಬ್ದಾರಿ. ಹಾಗೆ ಬದುಕಿನಲ್ಲಿರುವಂತ ಸೋಲುಗಳನ್ನ ಗೆಲುವಾಗಿ ಪರಿವರ್ತಿಸ್ಕೋಬೇಕು. ಬದುಕಿದೆ, ಅದನ್ನ ನಾವು ಹೇಗೆ
ಪ್ರತಿ ಕ್ಷಣ ಸಂತೋಷವಾಗಿರ್ಬೋದು, ಕೀಳಿರಿಮೆಯಿಂದ ಬರಬಹುದು, ಅದ್ ಯಾಕೆ ಬರುತ್ತೆ, ಇಂಥವನ್ನೆಲ್ಲ ನಾನು ತಿಳ್ಕೊಂಡೆ ಸರ್. ಇವೆಲ್ಲ ಹೊಸದಾಗಿ ನಾನು ತಿಳ್ಕೊಂಡು ನನ್ನ ವ್ಯಕ್ತಿತ್ವದಲ್ಲಿ ಬದಲಾವಣೆ ಮಾಡ್ಕೊಂಡಿರೋದಕ್ಕೋಸ್ಕರ ಇವತ್ತು ನನ್ಗೆ ಎಷ್ಟು ಆತ್ಮವಿಶ್ವಾಸ ಹೆಚ್ಚಾಗಿದೆ ಸರ್. ಪ್ರತಿಯೊಬ್ಬರಿಗೂ ಕೂಡ ಹಾಗೇನೆ ಅವರಲ್ಲಿ ಇರ್ತಕ್ಕಂತ ಕುಂದು ಕೊರತೆಗಳನ್ನ ನಿವಾರಿಸಿಕೊಳ್ಳೋದಕ್ಕೆ, ಕೀಳಿರಿಮೆಯನ್ನ ಹೋಗಲಾಡಿಸಿಕೊಳ್ಳೋದಕ್ಕೆ, ಆ ಸೋಲಿನ ಚಿಂತೆಯಿಂದ ಹೊರ ಬರೋದಕ್ಕೆ, ಪ್ರತಿ ಕ್ಷಣವನ್ನ ಖುಷಿಯಾಗಿ ಕಳೆಯೋದಕ್ಕೆ, ಈ ತಮ್ಮ ವ್ಯಕ್ತಿತ್ವವನ್ನ ವಿಕಾಸ ಮಾಡ್ಕೊಳ್ಳೋದಕ್ಕೆ ಈ 10 ಹಲವು ಕಡೆ ಹೋಗೋ ಅಗತ್ಯನೇ ಇಲ್ಲ. ಒಂದೇ ವೇದಿಕೆಯಲ್ಲಿ ಒಬ್ಬ ಒಂದು ಪರಿಪೂರ್ಣ ಒಂದು ತರಬೇತಿದಾರರ ಮಾರ್ಗದರ್ಶನದಲ್ಲಿ ಕಲಿಯೋದಕ್ಕೆ ಸಾಧ್ಯ ಆಗೋದಾದ್ರೆ ಅವು ತಮ್ಮ ಪುಸ್ತಕಗಳು ಹಾಗೂ ಮಾರ್ಗದರ್ಶನದಿಂದ ಅಂತ ನಾನು ಖಂಡಿತವಾಗಿ ಹೇಳ್ತೀನಿ. ನನ್ನ ಲೇಟೆಸ್ಟ್ ಪುಸ್ತಕ ತರಬೇತಿಯಿಂದ ಯಶಸ್ಸು. ನನಗೆ ಗೊತ್ತಿದೆ ತರಬೇತಿಯಿಂದ ಯಶಸ್ಸನ್ನ ಪಡಿಬೋದು. ಓಕೆ, ನಿಮ್ಗೆ ಎಷ್ಟು ಪರ್ಸೆಂಟ್ ಯಶಸ್ಸು ಪಡಿಬೋದು ಅನ್ಸುತ್ತೆ? ಸರ್ ನಿಜವಾಗ್ಲೂ 100% ಲಾಭ ಆಗುತ್ತೆ ಸರ್. ನಾವೇ ತಪ್ಪುಗಳನ್ನ ಮಾಡಿ ನಾವೇ ಪ್ರಯತ್ನದಿಂದ ಕಲಿಬೇಕಂದ್ರೆ ತುಂಬಾ ಸಮಯ ಬೇಕಾಗುತ್ತೆ ಸರ್. ಆ ಒಂದು ಕ್ಷೇತ್ರದಲ್ಲಿ ಈಗಾಗ್ಲೇ ಮುಂದೆ ಹೋಗಿ ಜ್ಞಾನ ಪಡೆದುಕೊಂಡಿರ್ತಕ್ಕಂಥ ಮಾರ್ಗದರ್ಶಕರು ಬಂದಾಗ ನಮ್ ಸಮಯ, ಶ್ರಮ, ಶಕ್ತಿಯ ಉಳಿತಾಯ ಆಗುತ್ತೆ. ಹಾಗೆ ಬೇಗ ನಮ್ಮ ಗುರಿಯನ್ನ ಮುಟ್ಟೋದಕ್ಕೆ ನಮ್ಮನ್ನ ನಾವು ಸಿದ್ಧಪಡಿಸ್ಕೊಳ್ಳೋದಕ್ಕೆ ಈ ತರಬೇತಿ ಅಂತಕ್ಕಂಥದ್ದು ತುಂಬಾ ಅಗತ್ಯ ಸರ್. ನನಗೂ ತುಂಬಾ ಸಹಾಯ ಆಗಿದೆ ಸರ್. ಈಗ ನಿಮ್ಮ ಕೈನಲ್ಲೂ ನಿರೂಪಣೆ ಮಾಡಿಸಿದ್ದೇನೆ, ಮಾಡರೇಟ್ ಮಾಡಿಸಿದ್ದೇನೆ ಕೆಲವೊಂದು ವಿಷಯಗಳನ್ನ. ನಿರೂಪಿಸಿ ಎನ್ನುವ ಕೃತಿ ಆಗಲಿ, ನಮ್ಮ ಟ್ರೈನಿಂಗ್ ಆಗಲಿ, ನೀವು ನಿರೂಪಣೆ ಮಾಡೋದಕ್ಕೆ ಯಾವ ಥರ ಲಾಭ ಆಯಿತು? ಸರ್ ಖಂಡಿತ ಸರ್, ಬಹಳಷ್ಟು ಲಾಭ ಆಗಿದೆ ಸರ್. ನಾನು ಶಿಕ್ಷಕಿ ಆಗಿದ್ರು ಕೂಡ ಸ್ವಲ್ಪ ವೇದಿಕೆ ಭಯ ಇತ್ತು ಸರ್. ಆದ್ರಿಂದ ಹೊರ ಬರ್ಬೇಕಂತ ಈ ತರಗತಿಯಲ್ಲಿ ನಾನು ಜಾಯ್ನ್ ಆಗಿದ್ದೆ ಸರ್. ಇವತ್ತು ನಾನು ಮಾತಾಡ್ಬೇಕಾದ್ರಾಗ ಬಹಳಷ್ಟು ಜನ ನನ್ನ ಪ್ರಶಂಸೆಗಳು ಬರ್ತಾ ಇರ್ತವೆ ಸರ್ ಮಾತಿನ ಬಗ್ಗೆ. ಅವಾಗೆಲ್ಲ ನನಗೆ ನೆನಪಾಗೋದು ತಾವೇ ಸರ್. ನಾನು ಇರ್ಬೋದು ಸರ್, ಸರ್ಟಿಫಿಕೇಟ್ ಗಳನ್ನ ವಿಶ್ವವಿದ್ಯಾಲಯಗಳಿಂದ ಪಡ್ಕೊಂಡಿರ್ಬೋದು, ಆದ್ರೆ ಒಂದು ಮಾತಿದೆ ಸರ್, ಕೌಶಲ್ಯ ಇರುವ ವ್ಯಕ್ತಿಗೆ ನಿರುದ್ಯೋಗ ಅಂತಕ್ಕಂಥದ್ದು ಇರಲ್ಲ ಅಂತ. ಆ ಕೌಶಲ್ಯವನ್ನ ಬೆಳೆಸ್ತಕ್ಕಂಥದ್ದು ತಮ್ಮ ಒಂದು ತರಗತಿಗಳು ಸರ್. ನನಗೆ ಮಾತಿನ ಕೌಶಲ್ಯ ಕಲ್ತಿದ್ದು ಈ ಒಂದು ತಮ್ಮ ತರಗತಿಗಳಿಂದನೇ ಸರ್. ಅದರಿಂದ ನನ್ನ ವೃತ್ತಿಗೂ ಸಹಾಯ ಆಗ್ತಾ ಇದೆ, ನನ್ನ ವ್ಯಕ್ತಿತ್ವದ ವಿಕಸನಕ್ಕೂ ಕೂಡ ಸಹಾಯಕ ಆಗ್ತಾ ಇದೆ. ಹಾಗೆ ನಾನು ಇನ್ನೊಬ್ಬರಿಗೆ ಏನಾದ್ರೂ ಒಂದು ಒಳ್ಳೆಯದನ್ನ ಹೇಳೋದಕ್ಕೆ ಇದೊಂದು ಉತ್ತಮ ಮಾಧ್ಯಮವಾಗಿ ನನಗೆ ಸಪೋರ್ಟ್ ಮಾಡ್ತಾ ಇದೆ ಸರ್. ಗುಡ್ ಶೈಲಜಾ ಮೇಡಮ್, ನಾನು ನಿಮ್ಮನ್ನ ಒಂದು ಬ್ರೀಫ್ ಇಂಟ್ರ್ಯೂ ಮಾಡಿದ್ದು ನಮ್ಮ ಪಾರ್ಟಿಸಿಪೆಂಟ್ ಸ್ಟೂಡೆಂಟ್ಸ್ಗೂ ಗೊತ್ತಾಗ್ಲಿ ನೀವು ಸೀನಿಯರ್ ಪಾರ್ಟಿಸಿಪೆಂಟ್ ಅಂತ. ಈಗ ಹೊಸ ಸ್ಟೂಡೆಂಟ್ ಒಬ್ರು ಮಂಜುಳಾ ಕೂಡ ಅವರ ಅನುಭವನ ಹೀಗೆ ಶೇರ್ ಮಾಡಿದ್ದಾರೆ. ಶೈಲಜಾ ಅವ್ರ ಮಾತು ಕೇಳಿದಾಗ ಮಂಜುಳಾ, ನೀವು ಹೇಗೆ ಪ್ರೇರೇಪಣೆ ಹೊಂದುತ್ತಾ ಇದ್ದೀರಾ? ಸರ್, ಅವರು ಮೇಡಮ್ ಬಹಳ ಇಂಪ್ರೂವ್ ಆಗಿದ್ದಾರೆ ಸರ್. ಸೀನಿಯರ್ ಸ್ಟೂಡೆಂಟ್ ಅಲ್ವಾ, ಹಂಗಾಗಿ ಅವ್ರು ತುಂಬಾ ಇದಾಗಿದ್ದಾರೆ ಸರ್. ನಾನು ಕೂಡ ಮುಂದೆ ಅವರನ್ನ ನೋಡಿ ಫಾಲೋ ಮಾಡ್ಬೇಕು ಅಂತ ನನಗೂ ಅನ್ಸುತ್ತೆ ಸರ್. ನಾನು ಮೊದ್ಲು ಒಂದ್ಸಾರಿ ಹೇಳಿದ್ದೆ ಮೇಡಮ್, ಪರಿಚಯನೂ ಇರ್ಲಿಲ್ಲ, ಶೈಲಜಾ ಮೇಡಮ್ ತುಂಬಾ ಚೆನ್ನಾಗಿ ಮಾತಾಡ್ತಾರೆ ಅಂತ ನಾನು ಮೆಸೇಜ್ ಮಾಡಿದ್ದೆ. ಅವರ ಪ್ರತಿ ಡೇ ಬೈ ಡೇ ಅವ್ರ ಮಾತು, ಅವ್ರ ಶೈಲಿ, ಅವರ ವ್ಯಕ್ತಿತ್ವ ಬದಲಾವಣೆ, ಬೆಳವಣಿಗೆ ಎಲ್ಲ ನೋಡ್ತಾ ಇದ್ರೆ ಖಂಡಿತ ನಾನು ಒಂದ್ ದಿವಸ ಈ ರೀತಿ ಆಗ್ತೀನಿ ನಿಮ್ಮ ಮಾರ್ಗದರ್ಶನದಲ್ಲಿ ಅಂತ ನನಗೆ ಖುಷಿ ಆಗ್ತಾ ಇದೆ ಸರ್. ವೆರಿ ಗುಡ್, ಐ ಆಮ್ ವೆರಿ ವೆರಿ ಹ್ಯಾಪಿ. ಎಸ್ ಶೈಲಜಾ, ಥ್ಯಾಂಕ್ ಯು ವೆರಿ ಮಚ್. ಕೊನೆ ಮಾತು ಹೇಳೋದಾದ್ರೆ? ಸರ್, ನನ್ಗೆ ಇಷ್ಟು ಜನ ಗುರ್ತಿಸ್ತಾ ಇರೋದಕ್ಕೆ ಕಾರಣ ತಾವು ಸರ್, ತಮ್ಮ ತರಗತಿಗಳು ಸರ್. ಆ ಒಂದು ತರಗತಿಗಳಿಗೆ, ತಮ್ಮ ಮಾರ್ಗದರ್ಶನಕ್ಕೆ ನಾನು ಸದಾ ಚಿರಋಣಿ ಸರ್. ಹಾಗೇನೆ ಇಂತಹ ವೇದಿಕೆಗಳನ್ನ ಬಳಸ್ಕೊಂಡು ಬಹಳಷ್ಟು ಜನ ಕಲಿಕೆಯನ್ನ ಕಲಿತು, ಈ ಭಾಷಣ ಕೌಶಲ್ಯವನ್ನ ಕಲಿತು ತಮ್ಮಲ್ಲಿರುವ ಪ್ರತಿಭೆಯನ್ನ ಹೊರಹಾಕುವ ಮೂಲಕ ತಮ್ಮದೇ ಆದ ಅಳಿಲು ಸೇವೆಯನ್ನ ಮಾಡ್ಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಎಲ್ಲರಿಗೂ ರಿಕ್ವೆಸ್ಟ್ ಮಾಡ್ಕೊಂತೀನಿ. ಓಕೆ, ಐ ವಿಶ್ ಯು ಆಲ್ ದ ಬೆಸ್ಟ್. ಥ್ಯಾಂಕ್ ಯು.